ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೋಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತು ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವೀಕ್ ಮಂಡೇ ರಕ್ಷಾಬಂಧನ ಇತ್ತು. ಸೊ ಅವತ್ತು ನಾನು ಅವೈಲೇಬಲ್ ಇರಲಿಲ್ಲ, ಟೆಂಪಲ್ಗೆ ಹೋಗಿದ್ದೆ. ಸೊ ಅದಕ್ಕಂತ ಇವತ್ತು ಬ್ಯಾಂಗ್ಳೂರಿಂದ ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ. ನನ್ನ ತಮ್ಮಗಳಿಗೆ ರಾಖಿ ಕಟ್ಟೋಣ ಅಂತೇಳ್ಬಿಟ್ಟು. ನೋಡಿ ಯಾವ ಥರ ರಾಖಿ ನಾನು ತೊಗೊಂಡಿದ್ದೀನಿ ಅಂತೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನೋಡಿ, ನಾನು 4 ರಾಖೀಸ್ ತೊಗೊಂಬಂದಿದ್ದೀನಿ. ನಮ್ಮ ತಮ್ಮಗಳಿಬ್ರು ಆ್ಯಂಡ್ ಕಸಿನ್ ತಮ್ಮಗಳಿಬ್ರಿಗೆ. ಈ ಸರಿ ರಾಖಿ ಕಲೆಕ್ಷನ್ ತುಂಬ ಚೆನ್ನಾಗಿತ್ತಂತೆ. ಮೇನ್ ಬಂದು ಜೈ ಶ್ರೀರಾಮ್ ಅಯೋಧ್ಯ ಓಪನ್ ಆದಾಗಿಂದ ತುಂಬ ರಾಮ ಮಂದಿರ ಅದು ಎಲ್ಲ ಬಂದಿದೆ. ಆ್ಯಂಡ್ ಫಸ್ಟ್ ಬಂದು ನೋಡಿ ರಾಧೆ ರಾಧೆ ಅಂತೇಳಿ ಕೃಷ್ಣದು. ಸೊ ನನಗೆ ಎಲ್ಲ ಒಂದೇ ಥರದ್ದು ಸಿಕ್ಕಿಲ್ಲ. ಸೊ 3 ಜೈ ಶ್ರೀರಾಮ್ ತೊಗೊಂಡು ಇನ್ನೊಂದು ರಾಧೆ ರಾಧೆ ತೊಗೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ರೈಸ್ ಕೂಡ ನನಗೆ ಇವತ್ತು ಸ್ವಲ್ಪ ಕಮ್ಮಿಗೆ ಸಿಕ್ತು. ಯಾಕಂತ ಹೇಳಿದ್ರೆ ಆಫ್ಟರ್ 1 ವೀಕ್ ತೊಗೊತಾ ಇದ್ದೀನಲ್ವ. ಸೊ ಆಲ್ಮೋಸ್ಟ್ ಆಫ್ ರೇಟಿಗೆ ಕೊಟ್ಟಿದ್ದಾರೆ. ನಾವು ರಕ್ಷಾಬಂಧನ ಅನ್ನೋದು ಏನಕ್ಕೆ ಮಾಡ್ತೀರಿ ಅಂತ ಹೇಳಿದ್ರೆ, ನಮ್ಮ ಕಷ್ಟ ಬಂದರೆ ಅವ್ರು ನಮಗೆ ಪ್ರೊಟೆಕ್ಟ್ ಮಾಡಬೇಕು. ಅದೇ ಥರ ಅವ್ರ ಕಷ್ಟ ಬಂದರೆ ಅಕ್ಕ ಆಗಿರೋದ್ರಿಂದ ಅಕ್ಕ ತಂಗಿಗಳು ಅಣ್ಣ ತಮ್ಮಂದರಿಗೆ ಚೆನ್ನಾಗಿ ನೋಡ್ಕೊಬೇಕು. ಅವ್ರಿಗೇನಾದರೂ ತೊಂದರೆ ಬಂದಾಗ ದೇವ್ರ ಶಕ್ತಿ ಕೊಟ್ಟು ಅವ್ರಿಗೆ ಸುಖ ಶಾಂತಿ ಕೊಡಬೇಕು ಅಂತೇಳ್ಬಿಟ್ಟು ನಾವು ಈ ಥರ ಅವ್ರಿಗೆ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ರಾಖಿ ಕಟ್ತೀರಿ. ಸೊ ನೀವೆಲ್ಲ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಆಲ್ರೆಡಿ ಕಟ್ಟಿರ್ತೀರ. ನಾನು 1 ವೀಕ್ ಲೇಟಾಗಿ ಕಟ್ತಾಯಿದ್ದೀನಿ. ನೋಡೋಣ ನಮ್ಮ ಮನೆಯಲ್ಲಿ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು. ನೋಡಿ, ಇಲ್ಲಿ ಏಜ್ ಪ್ರಕಾರ ನಮ್ಮ 4 ತಮ್ಮಗಳು ಕೂತ್ಕೊಂಡಿದ್ದಾರೆ. ಇಬ್ಬರು ಬಂದು ನನ್ನ ಸ್ವಂತ ತಮ್ಮ, ಇನ್ನಿಬ್ಬರು ನಮ್ಮ ದೊಡ್ಡಪ್ಪ ಮಕ್ಕಳು. ಸೊ ಫಸ್ಟ್ ದಿಲೀಪ್ ಇದ್ದಾನೆ, ಭರತ್, ಮನೋಜ್ ಮತ್ತು ಭಾರ್ಗಿ. ಸೊ ನಾನು ಎಲ್ಲರಿಗೂ ಒಂದೊಂದು ಸರಿ ಯಾಕೆ ಎಲ್ಲ ಇದು ಪ್ರೊಸೀಜರ್ ಮಾಡಬೇಕು ಅಂತೇಳ್ಬಿಟ್ಟು ಸ್ಮಾರ್ಟಾಗಿ ಎಲ್ಲರಿಗೂ ಒಂದೇ ಸರಿ ಕುಂಕುಮ ಇಟ್ಬಿಟ್ಟು ಆರತಿ ಎದ್ಬಿಟ್ಟು ಆ್ಯಂಡ್ ಒಂದೇ ಸರಿ ನಾನು ರಾಖಿ ಕಟ್ಟೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಯಾಕಂದರೆ ಸುಮ್ಮನೆ ಟೈಮ್ ಕನ್ಸ್ಯೂಮಿಂಗ್ ಅಲ್ಲ. ಸೊ ಎಲ್ಲ ಒಂದೇ ಸರಿ ಆಗಬೇಕಾದ್ರೆ ಯಾಕೆ ಒಂದೊಂದು ಸರಿ ಮಾಡಬೇಕು ಅಂತೇಳ್ಬಿಟ್ಟು ಈ ಥರ ಮಾಡಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ಭಾರ್ಗಿ ಯಾಕೆ ನಗ್ತಿದ್ದಾನೆ ಅಂತೇಳ್ಬಿಟ್ಟು. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಕಾಣಿಸ್ತಿದ್ದಾನೆ. ಅದಕ್ಕೆ ಅವ್ನಿಗೆ ತುಂಬ ನಗು ಬರ್ತಾಯಿದೆ, ಶೈ ಫೀಲಿಂಗ್ ಇದೆ. ಅದಕ್ಕೆ ಅವನು ತುಟಿನೂ ಬಿಚ್ತಾ ಇಲ್ಲ, ಒಳಗಡೆ ನಗ್ತಿದ್ದಾನೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ನಾನು 3 ಮೆಂಬರ್ಸ್ಗೆ ರಾಮ ಮಂದಿರದ್ದು ಜೈ ಶ್ರೀರಾಮ್ದು ರಾಖಿ ಕಟ್ಟಿದ್ದೀನಿ. ಅದರಲ್ಲಿ ಭರತ್ಗೆ ಮಾತ್ರ ರಾಧೆ ರಾಧೆ ಕಟ್ಟಿದೆ. ಸೊ ಯಾರೂ ನಗೋದಕ್ಕೆ ಸ್ವಲ್ಪ ಮುಜುಗರ ಪಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಅವ್ರದ್ದು ವೀಡಿಯೋ ಬರುತ್ತಲ್ವ. ಸೊ ಫಸ್ಟ್ ಟೈಮ್ ವೀಡಿಯೋ ಅಂತೇಳ್ಬಿಟ್ಟು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಅವರು ಯೂಟ್ಯೂಬಲ್ಲಿ ಕಾಣಿಸ್ತಾರೆ ಅಂತೇಳ್ಬಿಟ್ಟು. ಆ್ಯಂಡ್ ಅವರು ಏನಾದರೂ ಮಾತಾಡಬೇಕಂತ ಹೇಳಿದ್ರು ಸ್ವಲ್ಪ ಸಂಕೋಚ ಇದೆ. ಏನಾದರೂ ಮಾತಾಡಿದ್ರೆ ವೀಡಿಯೋದಲ್ಲಿ ಯಾವ ಥರ ಅವ್ರು ಕಾಣಿಸ್ಕೊತಾರೆ ಅಂತೇಳ್ಬಿಟ್ಟು. ಡೆಫಿನೆಟ್ಲಿ ಅದೇ ಥರ ಇವನ್ ನನಗೆ ಕೂಡ ಅದೇ ಥರ ಇರುತ್ತೆ. ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಏನು ಮಾತಾಡ್ದಿರ ಸೈಲೆಂಟಾಗಿ ಕೂತಿದ್ದಾರೆ ನೋಡಿ. ಇವಾಗ ಭಾರ್ಗಿಗೆ ರಾಖಿ ಕಟ್ತಿದ್ದೀನಿ ನೋಡಿ. ಅವನಿಗಾದರೆ ತುಂಬ ನಗು ಬರ್ತಿದೆ. ಅದೇ ಥರ ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಆ್ಯಂಡ್ ಅವ್ನು ಸ್ವಲ್ಪ ನಾಟಿಗ ಆಗಿರೋದ್ರಿಂದ ನೋಡಿ ಯಾವ ಥರ ನಗ್ತಿದ್ದಾನೆ. ಸೊ ಎಲ್ಲರಿಗೂ ಒಂದೇ ಸರಿ ಸ್ವೀಟ್ ತಿನ್ನಿಸ್ಬಿಟ್ಟೆ. ಆ್ಯಕ್ಚುಲಿ ಅವ್ರಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ಬಟ್ ವೀಡಿಯೋಗೋಸ್ಕರ ಸ್ವಲ್ಪ ತಿನ್ನಿಸಿದ್ದೀನಿ. ಇದು ವೀಡಿಯೋ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಫುಲ್ ಸ್ವೀಟ್ ಕೊಟ್ಬಿಟ್ಟು ಕಳಿಸ್ದೆ. ಆ್ಯಂಡ್ ಲಾಸ್ಟಲ್ಲಿ ಫೈನಲ್ ಒಂದು ವೀಡಿಯೋ ಇರಲಿ ಅಂತೇಳ್ಬಿಟ್ಟು ಮೈ ಸಪೋರ್ಟ್ ಮೈ ಬ್ರದರ್ಸ್ ಅಂತೇಳ್ಬಿಟ್ಟು ರಾಖಿದು ಒಂದು ಫೋಟೋ ತೊಗೊಂಡು ವೀಡಿಯೋ ತೊಗೊಂಡ್ರಿ. ಅದಾದಮೇಲೆ ಒಂದು ಫೋಟೋ ಕ್ಲಿಕ್ ಮಾಡಿರಿ ದೀಪ ಜೊತೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ. ಇದು ನೋಡಿ, ನಮ್ಮ ಗಿಡದಲ್ಲೇ ಸಿಕ್ಕಿರೋ ಕನಕಾಂಬರ ಹೂವು. ನಮ್ಮ ಮಮ್ಮಿ ಹೂವು ಕಟ್ತಿದ್ರು. ನನಗೆ ಯಾಕೋ ಡಿಫ್ರೆಂಟ್ ಅನ್ನಿಸ್ತು. ಕೇಳಿದೆ, ಮಮ್ಮಿ ಏನು ಈ ಥರ ಕಟ್ತಿದ್ದೀರಾ ಅಂತೇಳ್ಬಿಟ್ಟು. ಅವ್ರು ಹೇಳಿದ್ರು, ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ, ಸೊ ಅದಕ್ಕೆ ಟ್ರೈ ಮಾಡಿದ್ದೀನಿ ನೋಡು ಅಂತೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿದ್ರೆ, ಅವ್ರು ಒಂಥರ ನಮಗೆ ಹಿಂಗೆ ಸ್ಪ್ರಿಂಗ್ ಬರುತ್ತಲ್ವ ಹೂವು, ಆ ಥರ ಕಟ್ಟಿದ್ದಾರೆ ನೋಡಿ. ಈ ವಿಡಿಯೋ ಹಾಕಿದ್ದೀನಿ ಇಲ್ಲಿ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು. ಇದು ನೋಡಿ ನಂಗೆ ತುಂಬ ಖುಷಿ ಆಯಿತು. ನಮ್ಮ ಮಮ್ಮಿ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತೇಳ್ಬಿಟ್ಟು ಯೂಟ್ಯೂಬಿಂದ ನೋಡ್ಕೊಂಡು ಕಲಿತಾ ಇದ್ದಾರೆ. ತುಂಬ ಖುಷಿ ಅಲ್ವಾ? ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.